ಮಿತ್ರರೇ ನಮಸ್ಕಾರ. ಮಿತ್ರರೇ, 2021 ಆಗಸ್ಟ್ 15ನೇ ತಾರೀಕು ಭಾರತ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲೇ ಇರುವಂತಹ ಅಫ್ಘಾನಿಸ್ತಾನದಲ್ಲಿ ದೊಡ್ಡ ಅನಾಹುತ ಸಂಭವಿಸಿಬಿಟ್ಟಿತ್ತು. ಅಲ್ಲಿದ್ದಂತಹ ಪ್ರಜಾಪ್ರಭುತ್ವ ಸರ್ಕಾರ ಕೊನೆಗೊಂಡು ಅಲ್ಲಿ ತಾಲಿಬಾನಿಗಳ ಆಳ್ವಿಕೆ ಬಂದಿತ್ತು. ಇಡೀ ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದು ಬಿಟ್ಟಿದ್ರು. ಇಡೀ ವಿಶ್ವ ಒಂದು ಆತಂಕಕ್ಕೆ ಒಳಗಾಗಿತ್ತು. ಇನ್ ಹೇಗಪ್ಪ ಅಫ್ಘಾನಿಸ್ತಾನದ ಪರಿಸ್ಥಿತಿ, ಅಲ್ಲಿ ಜನ ಬದುಕೋದು ಹೇಗೆ ಅಂತ. ಇದೇ ಆತಂಕದಲ್ಲೇ ಅಫ್ಘಾನಿಸ್ತಾನದ ಅನೇಕ ಮಂದಿ ದೇಶವನ್ನ ಬಿಟ್ಟು ಹೇಗೇಗೋ ಓಡ್ ಹೋಗ್ಬಿಟ್ರು. ತಮ್ಮ ಆಸ್ತಿ ಮನೆಯನ್ನೆಲ್ಲ ಬಿಟ್ಬಿಟ್ಟು ಯಾವ ದೇಶಕ್ಕಾಗುತ್ತೋ ಆ ದೇಶಕ್ಕೆ ಓಡ್ ಹೋದ್ರು. ಆ ಒಂದು ಪರಿಸ್ಥಿತಿ ಅಫ್ಘಾನಿಸ್ತಾನದಲ್ಲಿ ನಿರ್ಮಾಣ ಆಗಿತ್ತು. ಈಗ ಆ ಘಟನೆ ನಡೆದು 3 ವರ್ಷ ಕಳೆದು ಹೋಗ್ಬಿಟ್ಟಿದೆ. ಆದರೆ ಮಿತ್ರರೇ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಬಗ್ಗೆ ಇಡೀ ವಿಶ್ವ ಏನು ಭಯಪಟ್ಟಿತ್ತೋ ಅದಕ್ಕೆ ವಿರುದ್ಧವಾಗಿ ತಾಲಿಬಾನಿಗಳು ಆಡಳಿತವನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇಡೀ ವಿಶ್ವ ಏನು ಅಂದುಕೊಂಡಿತ್ತು, ತಾಲಿಬಾನಿಗಳ ಆಳ್ವಿಕೆಯಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಸ್ವತಂತ್ರ ಇರೋದಿಲ್ಲ, ಅವರೇನು ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದಿಲ್ಲ, ಕೇವಲ ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡ್ತಾರೆ, ಇನ್ನು ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ, ಅಮೆರಿಕದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ತಾಲಿಬಾನಿಗಳ ಕೈಗೆ ಸಿಕ್ಬಿಟ್ಟಿದೆ, ಇನ್ನೆಷ್ಟು ಭಯೋತ್ಪಾದಕ ಸಂಘಟನೆಗಳು ಹುಟ್ಟುಕೊಳ್ತವೋ, ಐಸಿಸ್ಗಿಂತಲೂ ದೊಡ್ಡದಾಗಿ ತಾಲಿಬಾನಿಗಳು ಇಡೀ ವಿಶ್ವಕ್ಕೆ ಕಂಟಕಪ್ರಾಯರಾಗ್ತಾರೆ, ಹೀಗೆಲ್ಲ ಊಹಿಸಲಾಗಿತ್ತು. ಆದರೆ ತಾಲಿಬಾನಿಗಳು ಇದೆಲ್ಲ ಊಹೆಯನ್ನು ಸುಳ್ಳು ಮಾಡಿದ್ದಾರೆ. ಒಂದೊಂದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಫ್ಘಾನಿಸ್ತಾನದಲ್ಲಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಈಗ ಮಿತ್ರರೇ, ಇಷ್ಟು ದೊಡ್ಡ ಪೀಠಿಕೆ ಹಾಕೋದಕ್ಕೆ ಕಾರಣ ಏನು ಗೊತ್ತಾ? ಭಾರತಕ್ಕೆ ಅತ್ಯಂತ ಅನುಕೂಲಕರವಾದಂತಹ ತಾಪಿ ಪೈಪ್ಲೈನ್ ಯೋಜನೆಗೆ ತಾಲಿಬಾನ್ ಚಾಲನೆ ಕೊಟ್ಟಿದೆ. ಅಫ್ಘಾನಿಸ್ತಾನದ ಪ್ರಧಾನಿ ಅಂದರೆ ತಾಲಿಬಾನ್ನ ಪ್ರಧಾನಿ ಇದಕ್ಕೆ ಸ್ವತಃ ಹೋಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಅಫ್ಘಾನಿಸ್ತಾನಕ್ಕೂ ಅನುಕೂಲ ಆಗುತ್ತೆ, ಪಾಕಿಸ್ತಾನಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಅನುಕೂಲ ಆಗುತ್ತೆ. ಭಾರತಕ್ಕೆ ನ್ಯಾಚುರಲ್ ಗ್ಯಾಸ್ನ ಪೈಪ್ಲೈನ್ ಬರುತ್ತೆ. 4 ದೇಶಗಳಿಗೆ ಅನುಕೂಲಕರವಾದಂತಹ ಈ ಯೋಜನೆ 1995ರಲ್ಲಿ ಈ ಯೋಜನೆಯ ಬಗ್ಗೆ ಕಲ್ಪನೆ ಮಾಡಲಾಗಿತ್ತು. ಅಂದುಕೊಂಡಂತೆ ಆಗಿದ್ರೆ ಇದೆಲ್ಲ ಮುಗಿದು ಹೋಗಬೇಕಾಗಿತ್ತು. ಆದರೆ ತಾಲಿಬಾನಿಗಳ ಕಾರಣದಿಂದಾಗಿಯೇ ಈ ತಾಪಿ ಪೈಪ್ಲೈನ್ ಯೋಜನೆ ನೆನೆಗುದಿಗೆ ಬಿದ್ದು ಹೋಗಿತ್ತು. ಈಗ ಅದೇ ತಾಲಿಬಾನಿಗಳು ತಾಪಿ ಪೈಪ್ಲೈನ್ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ದೇಶದ ಜನರ ಬದುಕು ಬಂಗಾರ ಆಗುತ್ತೆ ಅಂತ ತಾಲಿಬಾನ್ನ ಪ್ರಧಾನಿ ಹೇಳ್ತಾ ಇದ್ದಾನೆ. ಏನಿದು ಈ ತಾಪಿ ಪೈಪ್ಲೈನ್ ಯೋಜನೆ? ಇದರಿಂದ ಭಾರತಕ್ಕೆ ಹೇಗೆ ಲಾಭ ಆಗುತ್ತೆ? ತಾಲಿಬಾನಿಗಳು ಯಾಕೆ ಇದನ್ನು ಶುರು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಎಂತಹ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ, ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತಾಲಿಬಾನಿಗಳ ಬಗ್ಗೆ ಭಯ ಇದ್ದಿದ್ದೇನು? ಅವ್ರ ಕೈಗೆ ಅಧಿಕಾರ ಸಿಕ್ಬಿಟ್ಟಿದೆ, ಇನ್ನು ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಅವರು ಇತರೆ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡಬಹುದು, ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಬಹುದು, ತನ್ನ ಉಗ್ರವಾದಿ ಗುಂಪುಗಳನ್ನು ಕಳುಹಿಸಬಹುದು. ಭಾರತಕ್ಕೂ ಒಂದು ಆತಂಕ ಇತ್ತು, ನಮ್ಮ ಕಾಶ್ಮೀರದ ವಿಚಾರದಲ್ಲಿ ಎಲ್ಲಿ ತಾಲಿಬಾನಿಗಳು ಹಸ್ತಕ್ಷೇಪ ಮಾಡ್ತಾರೋ, ಎಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ಜಾಸ್ತಿ ಮಾಡ್ತಾರೋ, ಹೀಗೆ ಅನೇಕ ವಿಧವಾಗಿ ಭಾರತ ಕೂಡ ಭಯಪಟ್ಟಿತ್ತು. ಇದರ ಜೊತೆಗೆ ಭಾರತಕ್ಕಿದ್ದ ಇನ್ನೊಂದು ಭಯ ಏನು ಕೇಳಿದ್ರೆ, ಅಫ್ಘಾನಿಸ್ತಾನದಲ್ಲಿ ನಾವು ಬಹಳಷ್ಟು ಹೂಡಿಕೆ ಮಾಡಿದ್ದೀವಿ, ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಕೈಗೆತ್ತಿಕೊಂಡಿದ್ದೀವಿ, ಇದೆಲ್ಲದೂ ಕೂಡ ನಾಶ ಆಗಿ ಹೋಗ್ಬಿಡುತ್ತೆ, ಇನ್ನು ತಾಲಿಬಾನಿಗಳ ಆಳ್ವಿಕೆಯಲ್ಲಿ ಅಫ್ಘಾನಿಸ್ತಾನ ಕಂಪ್ಲೀಟ್ ಆಗಿ ಉಗ್ರರ ನಾಡಾಗ್ಬಿಡುತ್ತೆ ಎನ್ನುವಂತಹ ಭಯ ಭಾರತಕ್ಕೂ ಕೂಡ ಇತ್ತು. ಆದರೆ ಮಿತ್ರರೇ, ತಾಲಿಬಾನಿಗಳು ಇದೆಲ್ಲದನ್ನು ಸುಳ್ಳಾಗಿಸಿದ್ದಾರೆ. ಸದ್ಯ ವಿಶ್ವದಲ್ಲಿ ಯಾವ್ಯಾವ ಘಟನೆ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಕಾನ್ಫ್ಲಿಕ್ಟ್ ಇದೆ. ಇದೆರಡೂ ಕೂಡ ಮುಸ್ಲಿಂ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಹೀಗಿದ್ರೂ ಕೂಡ ಅಫ್ಘಾನಿಸ್ತಾನ ಅದು ಯಾವುದಕ್ಕೂ ಮೂಗು ತೋರಿಸ್ತಾ ಇಲ್ಲ. ನಾವೇನೋ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಾಗಲಿ ಅಥವಾ ಆ ಯುದ್ಧಕ್ಕೆ ಒಂದಷ್ಟು ಉಗ್ರರನ್ನು ಕಳುಹಿಸೋದಾಗಲಿ ಯಾವುದನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮಾಡ್ತಾ ಇಲ್ಲ. ಬದಲಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದೊಂದೇ ಅಭಿವೃದ್ಧಿ ಕಾರ್ಯಕ್ರಮವನ್ನು ತಾಲಿಬಾನಿಗಳು ಕೈಗೆತ್ತಿಕೊಳ್ತಾ ಇದ್ದಾರೆ. ಬಹಳ ಆಶ್ಚರ್ಯಕರವಾದಂತಹ ಡೇಟಾ ಸಿಗ್ತಾ ಇದೆ. 2021 ಆಗಸ್ಟ್ 15ನೇ ತಾರೀಕಿಂದ ತಾಲಿಬಾನಿಗಳ ಆಳ್ವಿಕೆ ಅಫ್ಘಾನಿಸ್ತಾನದಲ್ಲಿ ಶುರುವಾಗಿದ್ದು ಅದಾಗಿ 3 ವರ್ಷ ಕಳೆದು ಹೋಗಿದೆ. ಈವರೆಗೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಒಟ್ಟು 3575 ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂದರೆ ರಸ್ತೆ ಮಾಡೋದಿರಬಹುದು ಅಥವಾ ನೀರಾವರಿ ಪ್ರೋಗ್ರಾಂಗಳಿರಬಹುದು, ಹೀಗೆ ಅನೇಕ ವಿಧವಾಗಿ ಒಟ್ಟು 3575 ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ತಾಲಿಬಾನಿಗಳು ಕೈಗೆತ್ತಿಕೊಂಡಿದ್ದಾರೆ. ಇದಕ್ಕೋಸ್ಕರವಾಗಿ $1.9 ಬಿಲಿಯನ್ ಅನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಹೌದು, ತಾಲಿಬಾನಿಗಳಿಗೆ ಹಣದ ಕೊರತೆ ಇದೆ. ಯಾಕೆಂದರೆ ಅಮೆರಿಕ ತಾಲಿಬಾನಿಗಳು ಒಂದು ಉಗ್ರ ಸಂಘಟನೆ, ಅವ್ರಿಗೆ ಹಣ ಸಿಕ್ಬಿಟ್ರೆ ಇಡೀ ವಿಶ್ವಕ್ಕೆ ಕಂಟಕ ಆಗುತ್ತೆ ಅಂತೇಳಿ ಅವರ ಮೇಲೆ ಆರ್ಥಿಕ ನಿರ್ಬಂಧವನ್ನು ವಿಧಿಸಿದೆ. IMF ಕೂಡ ಸಹಾಯ ಮಾಡ್ತಾ ಇಲ್ಲ. ಬಹಳಷ್ಟು ಕಷ್ಟದ ಪರಿಸ್ಥಿತಿಯನ್ನು ತಾಲಿಬಾನಿಗಳು ಎದುರಿಸ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಅವರು ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಮೇಲೇನು ಅಮೆರಿಕ ಗೂಬೆ ಕೂರಿಸಿದೆಯಲ್ಲ, ಅದನ್ನು ಸುಳ್ಳು ಮಾಡಬೇಕು ಅಂತ ತಾಲಿಬಾನಿಗಳು ಹೊರಟಿದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಅಫ್ಘಾನಿಸ್ತಾನದ ಒಳಗೆ ತಾಲಿಬಾನ್ ಮಾಡ್ತಿರುವಂತಹ ಕೆಲಸ. ಆದರೆ ಈಗ ತಾಪಿ ಪೈಪ್ಲೈನ್ಗೆ ತಾಲಿಬಾನ್ ಚಾಲನೆಯನ್ನು ಕೊಟ್ಟಿದೆ. ಇದು ಭಾರತಕ್ಕೆ ಅತ್ಯಂತ ಹೆಲ್ಪ್ ಆಗುವಂಥ ಯೋಜನೆ. ಏನಿದು ತಾಪಿ ಪೈಪ್ಲೈನ್? ಇದು ತುರ್ಕ್ಮೆನಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಭಾರತ
ಈ 4 ದೇಶಗಳ ನಡುವೆ ಒಂದು ಗ್ಯಾಸ್ ಪೈಪ್ಲೈನ್. ತುರ್ಕ್ಮೆನಿಸ್ತಾನದಲ್ಲಿ ಇದು ಆರಂಭ ಆಗುತ್ತೆ, ಅನಂತರ ಅಫ್ಘಾನಿಸ್ತಾನಕ್ಕೆ ಬರುತ್ತೆ, ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ, ಅದಾದ ನಂತರ ಫೈನಲ್ ಡೆಸ್ಟಿನೇಷನ್ ಭಾರತ. 1995ರಲ್ಲಿ ಈ ಯೋಜನೆಯ ಕಲ್ಪನೆ ಬರುತ್ತೆ, ಆದರೆ ಅನೇಕ ಕಾರಣಗಳಿಂದ ಸ್ವಲ್ಪ ವಿಳಂಬ ಆಗುತ್ತೆ. 2015ರಲ್ಲಿ ತುರ್ಕ್ಮೆನಿಸ್ತಾನ ಈ ಯೋಜನೆಗೆ ಚಾಲನೆಯನ್ನು ಕೊಡುತ್ತೆ. ಭಾರತವೂ ಕೂಡ ಅದಕ್ಕೆ ಸಾಥ್ ಕೊಟ್ಟಿರುತ್ತೆ, ಪಾಕಿಸ್ತಾನ ಕೂಡ ಇರುತ್ತೆ, ಅಫ್ಘಾನಿಸ್ತಾನ ಕೂಡ ಇರುತ್ತೆ. 2015ರಲ್ಲಿ ಅಫ್ಘಾನಿಸ್ತಾನದಲ್ಲೂ ಕೂಡ ಒಂದು ಸ್ಟೇಬಲ್ ಗವರ್ನಮೆಂಟ್ ಇರುತ್ತೆ, ಯಾಕಂದ್ರೆ ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಲ್ಲಿರುತ್ತೆ, ಅಲ್ಲೊಂದು ಪ್ರಜಾಪ್ರಭುತ್ವ ಸರ್ಕಾರವೂ ಕೂಡ ಇರುತ್ತೆ. ಹೀಗಾಗಿ ಅಫ್ಘಾನಿಸ್ತಾನವೂ ಕೂಡ ಈ ಯೋಜನೆಯ ಭಾಗವಾಗಿರುತ್ತೆ, ಅದು ಕೂಡ ಕೈ ಜೋಡಿಸುತ್ತೆ ಅಂತ ಎಲ್ಲರೂ ನಂಬ್ಕೊಂಡಿರ್ತಾರೆ. ಆದರೆ ಏನಾಗುತ್ತೆ, 2018ರಲ್ಲಿ ಅಫ್ಘಾನಿಸ್ತಾನ ಕೂಡ ಈ ಪೈಪ್ಲೈನ್ ಯೋಜನೆಗೆ ಚಾಲನೆಯನ್ನು ಕೊಟ್ಟಿರುತ್ತೆ. ಅದಾಗಿ ಒಂದು 2-3 ವರ್ಷದಲ್ಲಿ ತಾಲಿಬಾನಿಗಳು ಅಲ್ಲಿ ಆಳ್ವಿಕೆಗೆ ಬರ್ತಾರೆ. ಅದಾದ ನಂತರ ಈ ಯೋಜನೆ ಕಂಪ್ಲೀಟ್ ಆಗಿ ನೆನೆಗುದ್ದಿಗೆ ಬಿದ್ದು ಹೋಗುತ್ತೆ. ತುರ್ಕ್ಮೆನಿಸ್ತಾನದ ಗಾಲ್ಕನಿಶ್ ಗ್ಯಾಸ್ ಫೀಲ್ಡ್ ನಿಂದ ಈ ಯೋಜನೆ ಆರಂಭ ಆಗುತ್ತೆ, ಅಂದ್ರೆ ಅಲ್ಲಿಂದ ಪೈಪ್ಲೈನ್ ಅನ್ನು ಶುರು ಮಾಡಲಾಗುತ್ತೆ. ಅದಾದ ಬಳಿಕ ಹೆರಾತ್ಗೆ ತಲುಪುತ್ತೆ. ಹೆರಾತ್ ಅಫ್ಘಾನಿಸ್ತಾನದಲ್ಲಿರುವಂತಹ ಒಂದು ನಗರ. ಅದಾದ ನಂತರ ಕಂದಹಾರನ್ನು ತಲುಪುತ್ತೆ. ಕಂದಹಾರ್ನಿಂದ ನೇರವಾಗಿ ಪಾಕಿಸ್ತಾನದ ಕ್ವೆಟಾ ನಗರವನ್ನು ಪ್ರವೇಶ ಮಾಡುತ್ತೆ. ಕ್ವೆಟಾದಿಂದ ಮುಲ್ತಾನ್ನಿಂದ ನೇರವಾಗಿ ಭಾರತದ ಪಂಜಾಬ್ನಲ್ಲಿರುವಂತಹ ಫಜಿಲ್ಕಾ ನಗರಕ್ಕೆ ಈ ಪೈಪ್ಲೈನ್ ಬಂದು ಎಂಡ್ ಆಗುತ್ತೆ. ಫಜಿಲ್ಕಾ ನಗರದಲ್ಲಿ ಒಂದು ದೊಡ್ಡ ಗ್ಯಾಸ್ ಫೀಲ್ಡ್ ರಚನೆ ಆಗುತ್ತೆ, ಅಲ್ಲಿ ಭಾರತ ಈ ಗ್ಯಾಸ್ ಅನ್ನು ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಆ ರೀತಿಯಾದಂತಹ ಒಂದು ಯೋಜನೆ. ಒಟ್ಟು ಮಿತ್ರರೇ 1800 ಕಿಲೋಮೀಟರ್ ಉದ್ದದ ಯೋಜನೆ ಇದು. ಅಷ್ಟುದ್ದ ಪೈಪ್ ಅನ್ನು ಹಾಕಲಾಗುತ್ತೆ. ಇದಕ್ಕೆ ಆ ಕಾಲದಲ್ಲಿ ಅಂದ್ರೆ 1995ರಿಂದ 2015ರವರೆಗೆ ಈ ಯೋಜನೆ ಡೆವಲಪ್ ಆಯ್ತಲ್ಲ, ಆ ಸಂದರ್ಭದಲ್ಲಿ $7.2 ಬಿಲಿಯನ್ ವೆಚ್ಚದಲ್ಲಿ ಈ ಯೋಜನೆ ಪೂರ್ಣಗೊಳ್ಳುತ್ತೆ ಅಂತ ಅಂದಾಜಿಸಲಾಗಿತ್ತು. ಆದ್ರೆ ಈಗ ಬೆಲೆ ಎಲ್ಲ ಏರಿಕೆ ಆಗಿದೆ, ಕಾಲಮಾನ ಬದಲಾಗಿದೆ. ಹೀಗಾಗಿ ಈ ಯೋಜನೆಗೆ ಒಟ್ಟು $10 ಬಿಲಿಯನ್ ವೆಚ್ಚ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಈ ಯೋಜನೆಯ ಲಾಭ ಭಾರತ ಮತ್ತು ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ, ಅಫ್ಘಾನಿಸ್ತಾನಕ್ಕೂ ಕೂಡ ಆಗುತ್ತೆ. ಆದರೆ ಅಫ್ಘಾನಿಸ್ತಾನಕ್ಕೆ ಬೇರೆ ರೀತಿಯಾಗಿ ಲಾಭ ಆಗುತ್ತೆ, ಭಾರತ ಮತ್ತು ಪಾಕಿಸ್ತಾನಕ್ಕೆ ಗ್ಯಾಸ್ ರೂಪದಲ್ಲಿ ಲಾಭ ಆಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಭಾರತ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನು ಬೈ ಮಾಡುತ್ತೆ. ತನ್ನ ಅಗತ್ಯತೆಯ ಸರಿಸುಮಾರು 60%ಗೂ ಹೆಚ್ಚು ಗ್ಯಾಸ್ ಅನ್ನ ಭಾರತ ಬೈ ಮಾಡಬೇಕು. ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಿಂದ ಭಾರತ ಬೈ ಮಾಡ್ತಾ ಇತ್ತು. ಇವತ್ತು ಈ ತುರ್ಕ್ಮೆನಿಸ್ತಾನ ಇದೆಯಲ್ಲ, ವಿಶ್ವದಲ್ಲಿ 4ನೇ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ರಿಸರ್ವ್ ಅನ್ನು ಹೊಂದಿರುವಂತಹ ದೇಶ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಇದೆ. ಈ ದೇಶದಿಂದ ಭಾರತ ಗ್ಯಾಸ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂತದ್ದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ನಮ್ಮ ಪಕ್ಕದಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಎಲ್ಲಾ ದಾರಿಯನ್ನು ಬಂದ್ ಮಾಡ್ಕೊಂಡು ಕೂತಿದೆ. ಅದಾದ ನಂತರ ಅಫ್ಘಾನಿಸ್ತಾನ, ಯಾವುದೇ ರೀತಿಯಾದಂತಹ ಸಿ ರೂಟ್ ಕೂಡ ಇಲ್ಲ. ಹೀಗಾಗಿ ತುರ್ಕ್ಮೆನಿಸ್ತಾನದಿಂದ ಭಾರತ ಗ್ಯಾಸ್ ಅನ್ನ ಖರೀದಿ ಮಾಡಬೇಕು ಅಂತಂದ್ರೆ ಪೈಪ್ಲೈನ್ ಒಂದೇ ಮಾರ್ಗ ಇತ್ತು. ಆದ್ರೆ ಈ ಪೈಪ್ಲೈನ್ ಮಾಡಬೇಕಾದ್ರೆ ಅಫ್ಘಾನಿಸ್ತಾನ ಕೈ ಜೋಡಿಸಬೇಕು, ಪಾಕಿಸ್ತಾನ ಕೈ ಜೋಡಿಸಬೇಕು. ಹೀಗಾಗಿ ಎಲ್ಲರಿಗೂ ಲಾಭ ಆಗುವಂತೆ ಈ ಯೋಜನೆಯನ್ನು ಮಾಡಲಾಯಿತು. ಈ ತುರ್ಕ್ಮೆನಿಸ್ತಾನದಿಂದ ಒಟ್ಟು 33 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನ್ಯಾಚುರಲ್ ಗ್ಯಾಸ್ ಅನ್ನ ಈ ಪೈಪ್ಲೈನ್ ಮೂಲಕ ಸಾಗಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇದರಲ್ಲಿ ಭಾರತ ಎಷ್ಟು ಬೈ ಮಾಡುತ್ತೆ ಕೇಳಿದ್ರೆ 42%, ಅಂದ್ರೆ 14 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ ಅನ್ನ ಭಾರತ ಖರೀದಿ ಮಾಡುತ್ತೆ. ಇನ್ನು ಪಾಕಿಸ್ತಾನ ಕೂಡ ಅಷ್ಟೇ ಅಮೌಂಟ್ನ ಗ್ಯಾಸ್ ಅನ್ನ ಪರ್ಚೇಸ್ ಮಾಡುತ್ತೆ. ಅವರು ಕೂಡ 42% ಗ್ಯಾಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಉಳಿದಂತ 16% ಅನ್ನ ಅಫ್ಘಾನಿಸ್ತಾನ ಖರೀದಿ ಮಾಡುತ್ತೆ. ಅಫ್ಘಾನಿಸ್ತಾನಕ್ಕೆ ಇದರ ಜೊತೆಗೆ ಎಕ್ಸ್ಟ್ರಾ ಲಾಭ ಕೂಡ ಇದೆ. ಅದು ಹೇಗೆ ಕೇಳಿದ್ರೆ, ತನ್ನ ಜಾಗದಲ್ಲಿ ಪೈಪ್ಲೈನ್ ಮಾಡಲಾಗಿರುತ್ತಲ್ಲ, ಇದಕ್ಕೋಸ್ಕರವಾಗಿ ಅಫ್ಘಾನಿಸ್ತಾನ ಅದಕ್ಕೆ ಟ್ಯಾಕ್ಸ್ ಹಾಕುತ್ತೆ. ಎಷ್ಟು ಅಫ್ಘಾನಿಸ್ತಾನಕ್ಕೆ ಹಣ ಸಿಗುತ್ತೆ ಅಂತಂದ್ರೆ, ವಾರ್ಷಿಕವಾಗಿ ಅವರಿಗೊಂದು $0.5 ಬಿಲಿಯನ್ ನಷ್ಟು ಹಣ ಸಿಗುತ್ತೆ. ನಮ್ಮ ಜಾಗದಲ್ಲಿ ಪೈಪ್ ಹಾಕಿದಿರಪ್ಪ, ಅದಕ್ಕೆ ನೀವು ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಫ್ಘಾನಿಸ್ತಾನ ಹೇಳುತ್ತಲ್ಲ, ಆ ಮೂಲಕವಾಗಿ $0.5 ಬಿಲಿಯನ್ ಅಫ್ಘಾನಿಸ್ತಾನಕ್ಕೆ ಹಣ ಸಿಗುತ್ತೆ. ಜೊತೆಗೆ ಅಫ್ಘಾನಿಸ್ತಾನದವರಿಗೆ ಉದ್ಯೋಗ ಕೂಡ ಸಿಗುತ್ತೆ. 14% ಗ್ಯಾಸ್ ಅನ್ನು ಕೂಡ ಅವ್ರು ಖರೀದಿ ಮಾಡ್ತಾರೆ. ಹೀಗೆ ಅಫ್ಘಾನಿಸ್ತಾನಕ್ಕೂ ಕೂಡ ಈ ಯೋಜನೆ ಲಾಭ ಆಗುತ್ತೆ. ಹೀಗಾಗಿ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿ ಸರ್ಕಾರ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದೆ. ಅಫ್ಘಾನಿಸ್ತಾನದ ಪ್ರಧಾನಮಂತ್ರಿಯಾಗಿರುವಂತಹ ಹಸನ್ ಅಕುಂಡ್ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಯೋಜನೆಯನ್ನ ರಾಷ್ಟ್ರೀಕೃತ ಯೋಜನೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಹೆರಾತ್ ಪ್ರಾಂತ್ಯದಲ್ಲಿ 1 ದಿನದ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಅಂದ್ರೆ ರಾಷ್ಟ್ರೀಯ ಯೋಜನೆ ಇದು, ರಾಷ್ಟ್ರಕ್ಕೆಲ್ಲ ಲಾಭ ಆಗುತ್ತೆ ಅಂತ. ಹಸನ್ ಅಕುಂಡ್ ತಾಲಿಬಾನ್ನ ಪ್ರಧಾನಿ ಏನು ಹೇಳಿದ್ದಾರೆ ಕೇಳಿದ್ರೆ, ಈ ಯೋಜನೆಯಿಂದಾಗಿ 12,000 ಉದ್ಯೋಗ ಸೃಷ್ಟಿಯಾಗುತ್ತೆ, ಅಫ್ಘಾನಿಸ್ತಾನದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಹೀಗಂತ ತಾಲಿಬಾನ್ ಘೋಷಣೆ ಮಾಡಿದೆ. ಸದ್ಯ ಮಿತ್ರರೇ, ಅಫ್ಘಾನಿಸ್ತಾನವೇನೋ ಇದಕ್ಕೆ ಕೈ ಜೋಡಿಸಿದೆ, ಅವರು ಯೋಜನೆಯನ್ನು ಚಾಲನೆ ಕೊಟ್ಟಿದ್ದಾರೆ. ತುರ್ಕ್ಮೆನಿಸ್ತಾನದಿಂದ ಅಫ್ಘಾನಿಸ್ತಾನಕ್ಕೆ ಈ ನ್ಯಾಚುರಲ್ ಗ್ಯಾಸ್ನ ಪೈಪ್ಲೈನ್ ಬರುತ್ತೆ. ಅಫ್ಘಾನಿಸ್ತಾನ ಕಂದಹಾರ್ವರೆಗೂ ಕೂಡ ಪೈಪ್ಲೈನ್ ಅನ್ನು ಮಾಡುತ್ತೆ. ಮುಂದೆ ಯಾರ ಕೆಲಸ ಇರುವಂತಹದ್ದು? ಪಾಕಿಸ್ತಾನದ ಕೆಲಸ ಇರುವಂತಹದ್ದು. ಪಾಕಿಸ್ತಾನ ನಂತರ ಕಂದಹಾರ್ನಿಂದ ಕ್ವೆಟಾಗೆ ಪೈಪ್ಲೈನ್ ಮಾಡಬೇಕು, ಕ್ವೆಟಾದಿಂದ ಮುಲ್ತಾನ್ಗೆ ಪೈಪ್ಲೈನ್ ಮಾಡಬೇಕು. ಅದಾದ ಬಳಿಕ ಭಾರತಕ್ಕೆ ಅವರು ಪೈಪ್ಲೈನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಹೀಗಾಗಿ ಈಗ ತಾಲಿಬಾನಿಗಳು ಈ ಪೈಪ್ಲೈನ್ ಯೋಜನೆಗೆ ಚಾಲನೆ ಕೊಟ್ಟರೂ ಕೂಡ, ತಾಪಿ ಪೈಪ್ಲೈನ್ ಯೋಜನೆ ಪಾಕಿಸ್ತಾನದವರೆಗೆ ಬಂದರೂ ಕೂಡ, ಪಾಕಿಸ್ತಾನ ಭಾರತಕ್ಕೆ ಸಪ್ಲೈ ಮಾಡುತ್ತಾ, ಭಾರತದೊಂದಿಗೆ ಈ ಯೋಜನೆಯನ್ನು ಮುಂದುವರಿಸುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಇಲ್ಲಪ್ಪ ನಮ್ಮ ದೇಶದಲ್ಲೇ ಇದು ಎಂಡ್ ಆಗಲಿ, ನಾವು ಮುಂದುವರಿಸೋದಿಲ್ಲ ಅಂತ ಹೇಳಿದ್ರೆ ಭಾರತಕ್ಕೆ ನಿರಾಶೆ ಆಗುತ್ತೆ. ಒಂದು ವೇಳೆ ಪಾಕಿಸ್ತಾನವೂ ಕೂಡ ಈ ಯೋಜನೆಗೆ ಅಫ್ಘಾನಿಸ್ತಾನದಷ್ಟೇ ಇಂಟ್ರೆಸ್ಟನ್ನು ತೋರಿಸಿದ್ದೆ ಆದರೆ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ. ಆದರೆ ಮಿತ್ರರೇ, ಇಷ್ಟು ದಿನ ಎಲ್ಲರೂ ಏನು ಅಂದ್ಕೊಂಡಿದ್ರು,
ತಾಲಿಬಾನಿಗಳ ಕಾರಣದಿಂದಾಗಿ ತಾಪಿ ಪೈಪ್ಲೈನ್ ಯೋಜನೆ ನೆನೆಗುದಿಗೆ ಬಿದ್ದಿದೆ ಅಂತ. ಆದರೆ ತಾಲಿಬಾನಿಗಳು ಅದನ್ನು ಸುಳ್ಳಾಗಿಸಿದ್ದಾರೆ. ನಮ್ಮ ಕಾರಣಕ್ಕಾಗಿ ಈ ಪೈಪ್ಲೈನ್ ಯೋಜನೆ ನೆನೆಗುದಿಗೆ ಬೀಳೋದಿಲ್ಲ, ನಾವು ಅದಕ್ಕೆ ಸಹಕಾರ ಕೊಡ್ತೀವಿ, ನಮಗೆ ಸದ್ಯ ಆರ್ಥಿಕ ಸಂಕಷ್ಟ ಇದ್ದರೂ ಕೂಡ ನಾವು ಈ ಯೋಜನೆಯನ್ನು ಕೈಗೆತ್ತಿಕೊಳ್ತೀವಿ, ಯಾಕೆಂದರೆ ಇದು ನಮಗೆ ಲಾಭ ಆಗುವಂಥ ಯೋಜನೆ ಅಂತ ಅವರು ತಾಪಿ ಪೈಪ್ಲೈನ್ ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಮುಂದೆ ಪಾಕಿಸ್ತಾನ ಏನು ಮಾಡುತ್ತೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಪಾಕಿಸ್ತಾನವೂ ಕೂಡ ಇದೇ ಮನಸ್ಥಿತಿಯಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೆ ಆದರೆ ತುರ್ಕ್ಮೇನಿಸ್ತಾನದಿಂದ ಭಾರತಕ್ಕೂ ಕೂಡ ನ್ಯಾಚುರಲ್ ಗ್ಯಾಸ್ನ ಪೈಪ್ಲೈನ್ ಬಂದು ತಲುಪುತ್ತೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ತಾಲಿಬಾನಿಗಳು ಈ ಯೋಜನೆಯನ್ನು ಕೈಗೆತ್ತಿಕೊಂಡಿರುವಂಥದ್ದು ಮುಂದೆ ಪಾಕಿಸ್ತಾನ ಏನು ಮಾಡಬಹುದು? ಭಾರತಕ್ಕೆ ಇದು ಹೇಗೆ ಲಾಭ ಆಗುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.